ಜೈ ವಾಸವಿ. ಇದು ನಮ್ಮ ವಾಸವಿ ಯುವಜನ ಸಂಘ ಅಂದ್ರೆ DCM ಟೌನ್ಶಿಪ್ ನಲ್ಲಿ ವಾಸವಿ ಅಮ್ಮನವರ ದೇವಸ್ಥಾನ ಇದೆ. ಅಲ್ಲಿ ವಾಸವಿ ಸೇವಾ ಸಂಘ ಅಂತ ಅದರ ಅಂಗಸಂಸ್ಥೆ ಆದಂತ ವಾಸವಿ ಯುವಜನ ಸಂಘ. ಈ ಒಂದು ಯುವಜನ ಸಂಘದಿಂದ ನಾವು ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದೀವಿ. ಸಾರ್ವಜನಿಕವಾಗಿ ಕೂಡ ನಾವು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಂಡಿದೀವಿ. ಮತ್ತೆ ಅದಲ್ದನೆ ಧಾರ್ಮಿಕವಾಗಿ ಅಂದ್ರೆ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಕೆಲವು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂತ ಬಂದಿದ್ವಿ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹನುಮ ಜಯಂತಿನೂ ಕೂಡ ಒಂದು. ಅಂದ್ರೆ ಇದು 5ನೇ ವರ್ಷ ಇದು ನಾವು ಪ್ರಾರಂಭ ಮಾಡಿಬಿಟ್ಟು. ಈ ವರ್ಷ ಕೋಡ್ ಆಫ್ ಕಂಡಕ್ಟರ್ ಇರೋದ್ರಿಂದ ನಾವು ಪ್ರತಿಯೊಂದು ಇದರಿಂದ ಚುನಾವಣಾಧಿಕಾರಿಗಳಿಂದ ಮತ್ತೆ ಪೊಲೀಸ್ ಸ್ಟೇಷನ್ ಇಂದ ಪರ್ಮಿಷನ್ ತಗೊಂಡು ಹನುಮ ಜಯಂತಿ ಕಾರ್ಯಕ್ರಮನ ಸಾರ್ವಜನಿಕರಿಗೆ ಅಂತ ಹೇಳ್ಬಿಟ್ಟು ಅದ್ದೂರಿಯಾಗಿ ನಡೆಸ್ತಾ ಬಂದಿದೀವಿ. ಸುಮಾರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 2,500 ರಿಂದ 3,000 ಜನ ನಮ್ಮ ಇದಕ್ಕೆ ಪಾಲ್ಗೊಳ್ತಾರೆ. ಅಂದ್ರೆ ಕೋಸಂಬರಿ ಪಾನಕ ವಿತರಣೆ ಆಗುತ್ತೆ. ನಮ್ಮ ಯುವಜನ ಸಂಘದ ಎಲ್ಲಾ ಪದಾಧಿಕಾರಿಗಳು ನಿನ್ನೆಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಂಡು ಈ ರೂಪುರೇಷೆ ಎಲ್ಲ ತಗೊಂಡ್ಬಿಟ್ಟು ಮತ್ತೆ ಈ ಕಾರ್ಯಕ್ರಮಕ್ಕೆ ಯಾವ ತರ ಭಾಗಿಯಾಗಬೇಕು ಸಾರ್ವಜನಿಕರಿಗೆ ಈ ಒಂದು ಅಂದ್ರೆ ಈ ಬೇಸಿಗೆ ದಿನದಲ್ಲಿ ಪಾನಕ ಮತ್ತು ಕೋಸಂಬರಿ ಹನುಮ ಜಯಂತಿ ಅಂದ್ರೆ ಹನುಮನ ದಿನೋತ್ಸವ. ಇದರಲ್ಲಿ ನಾವು ಏನಂತಂದ್ರೆ ಈ ಒಂದು ಬೇಸಿಗೆಯಲ್ಲಿ ನಾವು ಕೋಸಂಬರಿ ಮತ್ತೆ ಪಾನಕ ಯಾಕೆ ಅಂತಂದ್ರೆ ಕೋಸಂಬರಿಯಲ್ಲಿ ನಾವು ಉದ್ದಿನ ಬೇಳೆ ಮತ್ತೆ ಆಮೇಲೆ ಕ್ಯಾರೆಟು ಮತ್ತೆ ಹೆಸರು ಬೇಳೆ ಮತ್ತೆ ಸೌತೆಕಾಯಿ ಅಂದ್ರೆ ತಂಪು ಇರುತ್ತೆ ಅಂದ್ರೆ ಅದ್ರ ಜೊತೆಗೆ ಪಾನಕ ಕೂಡ ಅದರಲ್ಲಿ ನಾವು ಈ ಒಂದು ವಾತಾವರಣಕ್ಕೆ ಹುಣಸೆ ಹಣ್ಣು ಯೂಸ್ ಮಾಡ್ತೀವಿ ತಂಪು ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಬೆಲ್ಲನ ಶಕ್ತಿಯನ್ನು ನೀಡುತ್ತೆ ಮತ್ತೆ ಆಮೇಲೆ ತಂಪು ಇರುತ್ತೆ ಅನ್ನೋ ಉದ್ದೇಶದಿಂದ ಸಾರ್ವಜನಿಕವಾಗಿ ನಾವು ವೈಜ್ಞಾನಿಕವಾಗಿ ಇದೊಂದು ಕಾರ್ಯಕ್ರಮಕ್ಕೆ ನಾವು ವಿತರಣೆ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ನಮ್ಮ ಎಲ್ಲಾ ಪದಾಧಿಕಾರಿಗಳು ನಮ್ಮ ವಾಸವಿ ಸೇವಾ ಸಂಘದ ಅಂಗಸಂಸ್ಥೆಗಳು ಎಲ್ಲರೂ ಭಾಗವಹಿಸಿಬಿಟ್ಟು ಇವನ್ನ ಮಹಿಳಾ ಸಂಘದವರು ಕೂಡ ಇಲ್ಲಿ ಪಾಲ್ಗೊಂಡಿದ್ರು. ಅವರು ಈಗ ತಾನೇ ಹೊರಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಪಾಲ್ಗೊಂಡು ಇದರಲ್ಲಿ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದೀವಿ. ಜೈ ವಾಸವಿ. ಧನ್ಯವಾದಗಳು. ವಾಸವಿ ಯುವಜನ ಸಂಘದಿಂದ ಪರಿಸರ ಕಾಳಜಿಗೋಸ್ಕರ ಪರಿಸರ ದಿನಾಚರಣೆಯಂದು ಪ್ರತಿ ವರ್ಷ ಒಂದೊಂದು ಪಾರ್ಕ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ನಾವು ಸಸಿಗಳನ್ನ ನೆಟ್ಟು ಸಸಿಗಳನ್ನ ಬೆಳೆಸೋ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಇದೇ ರೀತಿ ಸಾರ್ವಜನಿಕವಾಗಿ ಮತ್ತೆ ಸಾಮಾಜಿಕವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ನಾವು. ಜೈ ವಾಸವಿ. ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಇವತ್ತು ನಾವು ಇಲ್ಲಿ ಜಯದೇವ ಸರ್ಕಲ್ ಅಲ್ಲಿ ವಾಸವಿ ಯುವಜನ ಸಂಘದಿಂದ ಹನುಮ ಜಯಂತಿಯನ್ನು ಆಚರಿಸಿದೀವಿ. ಕೋಸಂಬರಿ ಪಾನಕವನ್ನು ವಿತರಣೆ ಮಾಡೋ ಮೂಲಕ ಈ ಜಯಂತಿಯನ್ನು ಆಚರಿಸಿದೀವಿ. ಬರೀ ಹನುಮ ಜಯಂತಿ ಅಷ್ಟೇ ಅಲ್ಲ, ನಾವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತೆ ಮಕ್ಕಳಿಗೋಸ್ಕರ ಶೈಕ್ಷಣಿಕ ಕಾರ್ಯಕ್ರಮಗಳು ಕೂಡ ಮಾಡಿದ್ದೀವಿ. ಬರೀ ವಾಸವಿ ಯುವಜನ ಸಂಘದವರು ಬರೀ ನಮ್ಮ ಆರ್ಯವೈಶ್ಯ ಸಮಾಜದವರಿಗೆ ಅಷ್ಟೇ ಅಲ್ಲ, ಹೊರಗಿನ ಬೇರೆ ಸಮಾಜದಲ್ಲಿರೋ ಜನಗಳಿಗೂ ಕೂಡ ತುಂಬಾ ಕೆಲಸಗಳು ಮಾಡಿದ್ದಾರೆ, ತುಂಬಾ ಕಾರ್ಯಕ್ರಮಗಳು ಮಾಡಿದ್ದಾನೆ. 30 ವರ್ಷದಿಂದ ಸತತವಾಗಿ 30 ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೂ ಈ SLC PUC ಅಲ್ಲಿ ಅತಿ ಹೆಚ್ಚು ಅಂಕ ತಗೊಂಡಿರೋಂಥ ಮಕ್ಕಳಿಗೂ ಕೂಡ ತುಂಬಾ ಅವರಿಗೆ ಮುಂದೆ ಓದಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ. ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರಗಳು ಮಾಡಿದ್ದಾರೆ. ಇದೇ ರೀತಿ ಅವರು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಲಿ. ನಮ್ಮ ವಾಸವಿ ಯುವಜನ ಸಂಘದವರಿರ್ಬೋದು, ಸೇವಾ ಸಂಘದವರಿರ್ಬೋದು, ಎಲ್ಲಾ ಸಂಘದವರು ಕೂಡ ಒಗ್ಗಟ್ಟಾಗಿ ಈ ನಮ್ಮ ದಾವಣಗೆರೆಯಲ್ಲಿ ಮತ್ತು ಇತರ ಕಡೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಲಿ, ಯಶಸ್ವಿಯಾಗಿ ನಡೆಸ್ಕೊಡ್ಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾಸವಿ ಯುವಜನ ಸಂಘದಿಂದ ಕೋಸಂಬರಿ ಪಾನಕವನ್ನು ನಿನ್ನೆಯಿಂದನೂ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ಶಾಮಿಯಾನ ಹಾಕ್ಸಿ ಹುಡುಗರೆಲ್ಲ ಸೇರ್ಕೊಂಡು ಇಲ್ಲೇ ಹತ್ರ ಶಂಕರ ಮಠದಲ್ಲಿ ನನಗೆ ಪ್ರತಿ ವರ್ಷ ಅನುಕೂಲ ಮಾಡಿಕೊಡ್ತಾರೆ ಇದು ವ್ಯವಸ್ಥೆಗೆಲ್ಲ. ಅಲ್ಲಿ ಕೋಸಂಬರಿ ಪಾನಕನ ರೆಡಿ ಮಾಡ್ಕೊಂಡು ಬೆಳಿಗ್ಗೆ 6:30ಇಂದನೇ ಇವತ್ತು ಎಲ್ಲ ನಮ್ಮ ಸಂಘದವರೆಲ್ಲ ಸೇರ್ಕೊಂಡು ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿ ಕೂಡ ಎಲ್ಲ ಸಾರ್ವಜನಿಕರು ಕೂಡ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಸಹಕಾರ ಮಾಡಿದ್ದಾರೆ. ಇದೆಲ್ಲ ಮುಗಿದ್ಮೇಲೆ ನಾವೆಲ್ಲ ಸೇರ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಸಂಘಕ್ಕೆ ಯಶಸ್ವಿ ಆಗಲಿ ಅಂತ ಮುಂದೆ ಎಲ್ಲ ಹಿಂದೂ ಸಂಸ್ಕೃತಿಗೆ ಒಂದು ಅದ್ದೂರಿಯಾಗಿ ಯಶಸ್ವಿ ಆಗಲಿ ಅಂತಂದೇಳಿ ಸಾಮಾಜಿಕ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ. ಧನ್ಯವಾದಗಳು. ನನ್ನ ಹೆಸರು KP ನಾಗರಾಜ್.